ನೋಡಿ ಸರ್, ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕಾರಕ್ಕೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಈ ಜಿಲ್ಲೆಗೆ ವಿಶೇಷವಾಗಿ ನಿಂತಿದ್ದಂಥ ಶುಗರ್ ಫ್ಯಾಕ್ಟ್ರಿಗೆ 50 ಕೋಟಿಯನ್ನು ಕೊಟ್ಟು ರೈತರಿಗೆ ಒಂದು ಆಶಾದಾಯಕವಾಗಿ ಅವರು ಕೃಷಿಯನ್ನು ಮಾಡಲಿಕ್ಕೆ ಆಸರೆಯಾದಂಥ ಸರ್ಕಾರ ಈ ರೈತರ ನೆಚ್ಚಿನ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸಚಿವರು ಶಾಸಕರುಗಳ ಹೋರಾಟದ ಫಲವಾಗಿ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಒಂದು ಹೋರಾಟದ ಫಲವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಸರ್ಕಾರ ಸ್ಥಾಪನೆಗೆ ಎಲ್ಲ ಅನುದಾನವನ್ನು ಕೊಟ್ಟು 25 ಕೋಟಿ ಅನುದಾನವನ್ನು ಕೂಡ ಕೊಟ್ಟು ತಿರ್ಗಾ ಸಂಪುಟ ಸಭೆಯಲ್ಲೂ ಕೂಡ ಅನುಮೋದನೆಯನ್ನು ಮಾಡಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಅದು ಕೆಲಸವನ್ನು ಪ್ರಾರಂಭ ಮಾಡಿದೆ. ಅದು ಈ ಜಿಲ್ಲೆಯ ಜನರಿಗೆ ತುಂಬ ಸಂತಸದಾಯಕವಾದಂಥ ವಿಚಾರ. ಆದರೆ ಒಂದು ಕಡೆ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಬರ್ತಾ ಇದ್ದಂಗೆ ಹಾಸನದ ಸನ್ಮಾನ್ಯ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಕ್ಕಳು ನಾವು ಅಂತಕ್ಕಂಥ ದೇವೇಗೌಡರ ಪುತ್ರರಾದಂಥ ರೇವಣ್ಣರವರು ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯನ ಕೊಡಬೇಡಿ ಅಂತೇಳಿ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಮತ್ತೊಂದು ಕಡೆ ಈಗ ರಾಜ್ಯ ಸರ್ಕಾರ ಕೃಷಿ ವಿಶ್ವವಿದ್ಯಾನಿಲಯನ ಮಂಡ್ಯದಲ್ಲಿ ಮಾಡಿರ್ತಕ್ಕಂಥದ್ದನ್ನ ಅದು ರಾಜ್ಯಪಾಲರ ಅನುಮೋದನೆಗೆ ಹೋಗಿದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿತ್ಕೊಂಡು ಒಂದು ಕೃಷಿ ವಿಶ್ವವಿದ್ಯಾಲಯ ರೈತರಿಗೆ ಅನುಕೂಲ ಆಗ್ತಕ್ಕಂಥ, ರೈತರ ಮಕ್ಕಳಿಗೆ ಈ ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಅಂಕಿತವನ್ನು ಆಗ್ತಾನೆ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಲ್ಲಿ ಆಯ್ತಪ್ಪ, ಈಗ ಕೇಂದ್ರ ಸರ್ಕಾರದ ಪ್ರತಿನಿಧಿ ನಮ್ಮದೇ ಜಿಲ್ಲೆಯ ಸಂಸದರು ಸನ್ಮಾನ್ಯ ಕುಮಾರಸ್ವಾಮಿರವರು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ನಾನು ಮಂಡ್ಯ ಜಿಲ್ಲೆಯ ಮಗ, ನನಗೆ ಮಂಡ್ಯ ಹಾಸನ ಎರಡೂ ಕಣ್ಣು ಅಂತ ಹೇಳ್ತಾರಲ್ಲ, ನೀವು ಯಾಕೆ ರಾಜ್ಯಪಾಲರಿಗೆ ನೀವು ಒತ್ತಡವನ್ನು ತಂದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನೀವು ಅಂಕಿತವನ್ನು ಹಾಕಬೇಕು, ನನ್ನ ಜಿಲ್ಲೆಗೆ ನಾನು ಗೆಲ್ಲಿಸಿರ್ತಕ್ಕಂಥ ಜನಕ್ಕೆ ಅನ್ಯಾಯ ಆಯ್ತದೆ ಅನ್ನುವಂಥದ್ದನ್ನ ನೀವು ಯಾಕೆ ತೋರಿಸ್ತಾ ಇಲ್ಲ? ನೀವು ಇಲ್ಲಿ ಇಬ್ಬಗೆಯ ನೀತಿಯನ್ನು ಒಂದು ಕಡೆ ಅಣ್ಣನ ಪರವಾಗಿ ಹಾಸನಕ್ಕೆ ಹೋಗಲಿ ಎನ್ನುವಂಥದ್ದು ಇದೆಯೋ ಅಥವಾ ಈ ಜಿಲ್ಲೆಗೆ ಬರಬಾರ್ದು ಅನ್ನುವಂಥದ್ದು ಇದೆಯೋ? ನೀವು ದಯಮಾಡಿ ಸನ್ಮಾನ್ಯ ಕುಮಾರಸ್ವಾಮಿ ಅವರವರು ಕೃಷಿ ವಿಶ್ವವಿದ್ಯಾನಿಲಯದ ವಿಚಾರದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು. ಈ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಆಗಿರ್ತಕ್ಕಂಥದ್ದು ಬಹುಶಃ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನಿಸ್ತದೆ. ಇಷ್ಟ ಇದ್ದಿದ್ರೆ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಮೇಲೆ ಹೇಳಿ, ನನಗೆ ಓಟ್ ಹಾಕಿರ್ತಕ್ಕಂಥ ಜನರ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ, ದಯಮಾಡಿ ಅದಕ್ಕೆ ಅಂಕಿತ ಹಾಕಿಸಿ ಅಂತೇಳಿ ಅವರು ಒತ್ತಡವನ್ನು ತಂದು ಹಾಕಿಸ್ಬೋದಾಗಿತ್ತು. ಅವರು ಮೌನ ವಹಿಸಿರ್ತಕ್ಕಂಥದ್ದು ತುಂಬ ಅನುಮಾನಕ್ಕೆ ಆಸ್ಪದ ಆಗಿದೆ ಸರ್. ಈ ಜಿಲ್ಲೆ ಹೌದು ನೋಡಿ, ಈಗ ಅವರು ಗೆಲ್ಲಲಿಕ್ಕೆ ಮುಂಚೆ ನಾನು ಈ ಜಿಲ್ಲೆಗೆ ಏನೋ ಮಾಡಿಬಿಡ್ತೀವಿ ಅಂತೇಳಿ ಹೋದಂಥವ್ರು ಈ ಜಿಲ್ಲೆ ನಮಗೆ ಕಣ್ಣು ಅಂತಾರೆ. ಏನೂ ಇಲ್ಲ, ಯಾವ ಆರಾಮ ಕಣ್ಮುಚ್ಕೊಂಡು ಕುಂತಿದ್ದಾರೋ ಅವ್ರು ಅಷ್ಟೇ ಹೊರತು ಈ ಜಿಲ್ಲೆಗೆ ಅವರಿಂದ ಏನೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಸುಮ್ಮನೆ ಭಾವನಾತ್ಮಕವಾಗಿ ಜನರುಗಳಿಗೆ ಇಲ್ಲಿ ಭಾವನಾತ್ಮಕವಾಗಿ ಅವ್ರನ್ನ ಮತಗಳನ್ನು ಪಡ್ಕೊಂಡು ಅವ್ರು ರಾಜಕೀಯ ಮಾಡ್ತಾ ಇರುವಂಥದ್ದು ಬಿಟ್ಕೊಂಡ್ರೆ ಈ ಜಿಲ್ಲೆಗೆ ಅವರಿಂದ ಏನೂ ಇಲ್ಲ. ಈಗ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆದರು, ಏನಾರ ಒಂದು ವಿಶೇಷವಾದಂಥ ಪ್ಯಾಕೇಜ್ ಈ ಜಿಲ್ಲೆಗೆ ಏನಾದ್ರು ಬಂತಾ? ವಿಶೇಷ ಪ್ಯಾಕೇಜು ಇಲ್ಲ. ಯಾವುದೇ ಅವರು ಕೈಗಾರಿಕಾ ಸಚಿವರಾಗಿರೋದ್ರಿಂದ ಯಾವುದೇ ಕೈಗಾರಿಕೆಗಳು ಬಗ್ಗೆನೂ ಆಶ್ವಾಸನೆ ಇಲ್ಲ, ಭರವಸೆ ಇಲ್ಲ, ಯಾವುದು ಅದ್ರ ಬಗ್ಗೆ ಮಾತೇ ಇಲ್ಲ. ಸುಮ್ಮನೆ ಬಂದು ನನ್ನ ಮಂಡ್ಯ ಜಿಲ್ಲೆ ನನ್ನ ಕಣ್ಣು ಅಂದ್ರೆ ಏನು ಪ್ರಯೋಜನ? ಈಗ ಈ ಅಭಿವೃದ್ಧಿ ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಆಗ್ತಿದೆ, ಕೇಂದ್ರ ಸರ್ಕಾರದ ಏನು ಕೂಡ ಇಲ್ಲಿ ನಯಾ ಪೈಸದ್ದು ಇಲ್ಲಿಗೆ ಅನುದಾನ ಬಂದಿಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.